ಬ್ರೇಕಪ್ ಸ್ಟೋರಿ ಬಿಚ್ಚಿಟ್ಟ ನಟಿ ರಚಿತಾ ರಾಮ್. ಏಕಲವ್ಯ ಚಿತ್ರದ ಕಾರ್ಯಕ್ರಮದಲ್ಲಿ ಲವ್ ಬ್ರೇಕಪ್ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಡಿಂಪಲ್ ಕ್ವೀನ್. ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಮಣಿಯರ ಲವ್ ಗಾಸಿಪ್ ಬಗ್ಗೆ ಸುದ್ದಿಗಳು ಆಗಾಗ ಹರಡಾಡ್ತಾನೆ ಇರುತ್ತೆ. ಸಾಕಷ್ಟು ಬಾರಿ ನಟಿಯರು ಲವ್ ಗಾಸಿಪ್ನಲ್ಲಿ ಸುದ್ದಿ ಆಗ್ತಾನೆ ಇರ್ತಾರೆ. ಇದೀಗ ತಮ್ಮ ಲವ್ ಸಮಾಚಾರವನ್ನ ನಟಿ ರಚಿತಾ ರಾಮ್, ನಿಶ್ವಿಕಾ ನಾಯ್ಡು, ಅದಿತಿ ಪ್ರಭುದೇವ ಹಂಚಿಕೊಂಡಿದ್ದಾರೆ. ತಮ್ಮ ಲವ್ ಲೈಫ್ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. ಹೌದು, ಅಮ್ಮ, ಐ ಲವ್ ಯು, ಪಡ್ಡೆ ಹುಲಿ ಸೇರಿದಂತೆ 3-4 ಚಿತ್ರಗಳಲ್ಲಿ ನಿಶ್ವಿಕಾ ನಾಯ್ಡು ನಾಯಕಿಯಾಗಿ ನಟಿಸಿದ್ದಾರೆ. ಸದ್ಯ ಶೂಟಿಂಗ್ ನಿಂದ ಬಿಡುವು ಮಾಡಿಕೊಂಡು ತಮ್ಮ ರಿಲೇಟಿವ್ ಮದುವೆಗೆ ಹೋಗಿದ್ದಾರೆ. ಈ ಮದುವೆಯಲ್ಲಿ ಅವರು ಲಂಗ ದಾವಣಿ ವೇರ್ ಮಾಡಿ ಎಥ್ನಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕೆ ನಾನು ಮದುವೆ ಮಾಡ್ಕೊಳ್ಳುವ ಆಲೋಚನೆ ಇಲ್ಲ, ಆದ್ರೆ ನನ್ನ ಡ್ರೀಮ್ ಬಾಯ್ ಒಳ್ಳೆ ಮನಸ್ಸನ್ನ ಹೊಂದಿರ್ಬೇಕು. ನನಗೆ ಮ್ಯಾಜಿಕ್ ಅಂದ್ರೆ ಬಲು ಇಷ್ಟ, ಹಾಗಾಗಿ ನಾನು ಮದುವೆ ಆಗುವವನು ಮ್ಯಾಜಿಕ್ ಕಲ್ತಿದ್ರೆ ಉತ್ತಮ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಎಸ್, ಮ್ಯಾಜಿಕ್ ಗೊತ್ತಿರಬೇಕು ಅಂತ ನಿಶ್ವಿಕಾ ನಾಯ್ಡು ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಇತ್ತ ಏಕಲವ್ಯ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕನ್ನಡದ ನಾಯಕಿಯರು ಭಾಗಿಯಾಗಿದ್ದ ಸಂದರ್ಭದಲ್ಲಿ ಚಿತ್ರದ ನಾಯಕಿಯಾದ ರಚಿತಾ ರಾಮ್, ರೇಷ್ಮಾ ನಾನಯ್ಯ ಸೇರಿದಂತೆ ನಿಶ್ವಿಕಾ ನಾಯ್ಡು, ಅದಿತಿ ಪ್ರಭುದೇವ ಕೂಡ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ನಟಿಯರಿಗೆ ಲವ್ ಬ್ರೇಕಪ್ ಆಗಿದ್ಯಾ ಅನ್ನುವ ಪ್ರಶ್ನೆ ಎದುರಾಯಿತು. ಇದಕ್ಕೆ ಕಾರಣ ಚಿತ್ರದ ಎಣ್ಣೆ ಹಾಡು ಚಿತ್ರದಲ್ಲಿ ಲವ್ ಬ್ರೇಕಪ್ ಬಳಿಕ ನಟಿ ರಚಿತಾ ರಾಮ್ ಬಾಟಲಿ ಹಿಡ್ಕೊಂಡು ಹಾಡುವ ಹಾಡು. ಆ ಹಾಡನ್ನ ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಲಾಯಿತು. ಹಾಗಾಗಿ ನಟಿಯರಿಗೆ ಲವ್ ಬ್ರೇಕಪ್ ಆಗಿದ್ಯಾ ಅನ್ನುವ ಪ್ರಶ್ನೆ ಎದುರಾಯಿತು. ಬ್ರೇಕಪ್ ಬಗ್ಗೆ ಮಾತಾಡಿದ ರಚಿತಾ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಡಿಂಪಲ್ ಕ್ವೀನ್ ಲವ್ ಬ್ರೇಕಪ್ ಆಗಿದ್ಯಾ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಟ್ರು. ಆದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಟ್ಟಿದ್ದು ಕುತೂಹಲಕ್ಕೆ ಕಾರಣ ಆಯ್ತು. ಬ್ರೇಕಪ್ ಆದ್ಮೇಲೆ ಏನ್ ಮಾಡ್ತೀವಿ, ಸಿನಿಮಾದ ಸಾಂಗ್ ಅಲ್ಲಿ ಏನ್ ಮಾಡ್ತೀವೋ ಅದನ್ನೇ ಮಾಡ್ತೀವಿ. ನಾನು ಅದನ್ನ ಮಾಡಿಲ್ಲ. ಲೈಫ್ ಶುಡ್ ಮೂವ್ ಆನ್ ಅಲ್ವಾ? ದೇವಸ್ಥಾನಕ್ಕೆ ಹೋಗೋದಿಲ್ಲ, ಪಾಸ್ಟ್ ಈಸ್ ಪಾಸ್ಟ್, ಎಲ್ಲವನ್ನ ಮರ್ತು ಬಿಡ್ತೀನಿ. ಸದ್ಯ ತುಂಬಾ ಸಿನಿಮಾ ಇವೆ, ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿಕೆನ ಕೊಟ್ರು. ಇನ್ನು ರಚಿತಾ ರಾಮ್ ಅವರ ಈ ಮಾತು ಚರ್ಚೆಗೆ ಈಡಾಯಿತು. ಅಂದ್ರೆ ರಚಿತಾ ಅವರು ಯಾರನ್ನೋ ಪ್ರೀತಿಸಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನುವ ಗುಸುಗುಸು ಕೂಡ ಶುರುವಾಯಿತು. ನಟಿ ನಿಶ್ವಿಕಾ ನಾಯ್ಡು ಕೂಡ ಆ ಸಂದರ್ಭದಲ್ಲಿ ಒನ್ ಸೈಡ್ ಲವ್ ಅಂತೆ. ನಟಿ ನಿಶ್ವಿಕಾ ನಾಯ್ಡು ಕೂಡ ತಮ್ಮ ಪ್ರೀತಿ ಮತ್ತು ಬ್ರೇಕಪ್ ಬಗ್ಗೆ ಮಾತಾಡಿದ್ರು. ನಿಶ್ವಿಕಾ ನಾಯ್ಡು ಅವರದ್ದು ಬ್ರೇಕಪ್ ಆಗಿದೆಯಾ ಅಥವಾ ಪ್ಯಾಚ್ ಅಪ್ ಏನು ಆಗೇ ಇಲ್ವಾ, ಕೇವಲ ಒನ್ ಸೈಡ್ ಲವ್ ಅಂತ ಹೇಳ್ಕೊಂಡ್ರು. ನಮ್ದೆಲ್ಲ ಒನ್ ಸೈಡ್ ಲವ್ ಶುರು ಆಗೋದಕ್ಕೂ ಮೊದಲೇ ಈ ಸಾಂಗ್ ಕೇಳುವ ಪರಿಸ್ಥಿತಿ ನಮ್ದು ಅಂತ ನಟಿ ನಿಶ್ವಿಕಾ ನಾಯ್ಡು ಕೂಡ ಹೇಳಿಕೆನ ಕೊಟ್ಟಿದ್ರು. ಇನ್ನು ಲವ್ ಮ್ಯಾರೇಜ್ ನಲ್ಲಿ ನಂಬಿಕೆ ಇಲ್ಲ. ಅದಿತಿ ಪ್ರಭುದೇವ ಪ್ರೀತಿ ಬ್ರೇಕಪ್ ಬಗ್ಗೆ ಮಾತಾಡಿದ ಅದಿತಿ ಅವರ ಕಥೆನೇ ಬೇರೆ. ಅದಿತಿ ತಮ್ಮದು ನೋ ಲವ್ ನೋ ಬ್ರೇಕಪ್ ನೋ ಲವ್ ಮ್ಯಾರೇಜ್ ಅಂದಿದ್ರು. ನಾನು ಲವ್ ಮಾಡೋದೇ ಇಲ್ಲ, ಬ್ರೇಕಪ್ ಎಲ್ಲಿಂದ ಆಗುತ್ತೆ, ನಾನು ಲವ್ ಮಾಡಲ್ಲ, ನೇರವಾಗಿ ಮದುವೆ ಆಗ್ತೀನಿ ಅಂತ ಲವ್ ಮ್ಯಾರೇಜ್ ನಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಈಗ ಮುದ್ದಾದ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಟಿ ಮಣಿಯರ ಪ್ರೇಮ್ ಕಹಾನಿ, ಲವ್ ಕಹಾನಿ, ಬ್ರೇಕಪ್ ಕಹಾನಿ ಬಗ್ಗೆ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಆದ್ರೆ ಎಲ್ಲರೂ ಹೀಗೆ ಯಾವಾಗ್ಲೂ ತಮ್ಮ ಬಗ್ಗೆ ಓಪನ್ ಆಗಿ ಹೇಳಿಕೆ ಕೊಡುವುದಿಲ್ಲ. ಅದಕ್ಕೆ ಅವರದೇ ಆದಂತಹ ಕಾರಣಗಳು ಇರುತ್ತೆ. ಸದ್ಯ ಈ 3 ನಟಿಯರು ತಮ್ಮ ಲವ್ ಬ್ರೇಕಪ್ ಬಗ್ಗೆ ಮಾತಾಡಿ ಸುದ್ದಿ ಆಗಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,